ಎಲ್ಲ ಗೃಹಲಕ್ಷ್ಮಿಯರ ಗಮನಕ್ಕೆ ಈ 5 ಡಾಕ್ಯುಮೆಂಟ್ಸ್ಗಳು ಇದ್ರೆ ಮಾತ್ರ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಜಮಾ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಎಲೆಕ್ಷನ್ ಹೇಗೆ ಹೇಗೆ ಸಮೀಪ ಬರುತ್ತೋ ಹಾಗೆ ಹಾಗೆ ನಿಮಗೆ ಪ್ರತಿಯೊಂದು ಕಂತುಗಳನ್ನ ಸರ್ಕಾರ ಕ್ಲಿಯರ್ ಮಾಡುತ್ತೆ. ಯಾವ ಕಂತುಗಳನ್ನು ಕೂಡ ಉಳಿಸ್ಕೊಳ್ಳೋದಿಲ್ಲ, ನಿಮಗೆ ಮಿಸ್ ಕೂಡ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಹಾಕೋದೇ ಮುಖ್ಯವಾದ ಉದ್ದೇಶ ಸರ್ಕಾರದಾಗಿರುತ್ತೆ. ಯಾಕಂದ್ರೆ ಇಲೆಕ್ಷನ್ ಸಮೀಪ ಬಂದಿರತ್ತೆ ಸ್ನೇಹಿತರೆ. ಸೊ 1 ವರ್ಷ ಇದ್ರೂ ಸಹಿತ ಇಲ್ಲಿಂದನೇ ನಿಮ್ಮ ಅಕೌಂಟ್ಗಳಿಗೆ ಸರಿಯಾಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಅದಕ್ಕಾಗಿ ನಾನು ನಿಮಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾರು ಕೂಡ ಅರ್ಜಿ ಹಾಕೋದನ್ನ ಮಿಸ್ ಮಾಡಬೇಡಿ. ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿ. ಇಲ್ಲ ಅಂದ್ರೆ ನಿಮಗೆ ಬರ್ತಕ್ಕಂತಹ ಇನ್ನು ಮುಂದೆ 20ರಿಂದ 30 ಸಾವಿರ ಆದ್ರೂ ಕನ್ಫರ್ಮ್ ದುಡ್ಡು ಬರುತ್ತೆ. ಅದನ್ನೆಲ್ಲವೂ ಕೂಡ ಕಳ್ಕೊಳ್ತೀರಿ. 20ರಿಂದ 30 ಸಾವಿರ ದುಡ್ಡು ಅಂದ್ರೆ ಸಾಮಾನ್ಯವಾದ ವಿಚಾರ ಅಲ್ಲ. ಅದರಿಂದ ನೀವೇನಾದ್ರೂ ಉಪಯೋಗ ಮಾಡ್ಕೊಳ್ಬಹುದು. ಇದುವರೆಗೂ ಕೂಡ 30 ಕಂತುಗಳು ಕ್ಲಿಯರ್ ಆಗಿದೆ. ಅದರಲ್ಲಿ 2 ಕಂತುಗಳನ್ನ ಸರ್ಕಾರ ಕೊಟ್ಟಿಲ್ಲ. ಇದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಅದನ್ನ ಕೊಡ್ತೀವಿ, ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಬಾರಿ ಬಿಜೆಪಿ ನಾಯಕರು ಅಥವಾ ವಿರೋಧ ಪಕ್ಷದ ನಾಯಕರು ಇವರ ಮೇಲೆ ಒತ್ತಾಯವನ್ನ ಹೇರಿದಾಗ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಆ 2 ತಿಂಗಳ ಹಣ ಪತ್ತೆ ಇಲ್ಲ. ಆದ್ರೆ ಈಗ ವೆರಿಫಿಕೇಶನ್, ಪರಿಷ್ಕರಣೆ, ಹೊಸದಾಗಿ ಅರ್ಜಿ ಅದು ಇದು ಅಂತ ತಂದ್ರು. ಆದ್ರೆ ಹೊಸದಾಗಿ ಅರ್ಜಿಯನ್ನ ಕೆಲವೊಂದಿಷ್ಟು ಮಹಿಳೆಯರು ಇನ್ನೂ ಕೂಡ ಹಾಕಿಲ್ಲ. ಸ್ನೇಹಿತರೆ, ಬೇಸತ್ತು ಹೋಗಬೇಡಿ. 20ರಿಂದ 30 ಸಾವಿರ ರೂಪಾಯಿ ಬರ್ತದೆ. ಒಂದು ದಿವಸದ ಕೆಲಸ, ಒಂದು ದಿವಸ ಅಲ್ಲ, 1 ಗಂಟೆಯ ಕೆಲಸ. ನೀವು ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಫಾರ್ಮ್ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಫಾರ್ಮ್ ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ. ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ಕೊಳ್ಳಿ. ಒಂದು ರೇಷನ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಇರುತ್ತೆ. ಅವುಗಳು ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಲಿಂಕ್ ಆಗಿರಬೇಕು. ಇನ್ನು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳನ್ನ ಹೇಳಿದ್ದಾರೆ, ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಈ ಡಾಕ್ಯುಮೆಂಟ್ಸ್ ಗಳನ್ನ ಆ ಒಂದು ಫಾರ್ಮ್ ನ ಜೊತೆಗೆ ಲಿಂಕ್ ಮಾಡಿಸ್ಬೇಕು. ಲಿಂಕ್ ಅಂದ್ರೆ ಹೇಗೆ, ಅಟ್ಯಾಚ್ ಮಾಡಬೇಕು. ಫಿನ್ ಹೊಡಿರಿ, ಎಲ್ಲವೂ ಕೂಡ ಜೆರಾಕ್ಸ್ ಕಾಪಿ ಇಡಿ. ಸೊ ಫಾರ್ಮ್ ಕೂಡ ಫಿಲ್ಅಪ್ ಸರಿಯಾಗಿ ಮಾಡಿ. ನಿಮ್ಮ ಹೆಸರನ್ನ ಬದಲಾವಣೆ, ಚೇಂಜಸ್ ಇದೇನೇ ಮಾಡಿದ್ರು ಸಹಿತ ನಿಮ್ಮ ಬ್ಯಾಂಕ್ ಅಕೌಂಟು, ರೇಷನ್ಸ್ ಕಾರ್ಡು, ಆಧಾರ್ ಕಾರ್ಡ್ ನಲ್ಲಿ ಏನಿದೆಯೋ ಹೆಸರು ಅದೆಲ್ಲವೂ ಕೂಡ ಸೇಮ್ ಆಗಿರಬೇಕು. ಅದೇ ಒಂದು ಹೆಸರು ಈ ಫಾರ್ಮ್ ನಲ್ಲಿ ಕೂಡ ಇರಬೇಕು. ಆ ಮುಖ್ಯಸ್ಥೆಯ ಮೊಬೈಲ್ ಸಂಖ್ಯೆನೂ ಕೂಡ ಚಾಲ್ತಿ ಇರಬೇಕು. ಅಂದ್ರೆ ರಿಚಾರ್ಜ್ ಮಾಡಿರಬೇಕು. OTP ಬರಬಹುದು ಅಥವಾ ಅದರ ಬಗ್ಗೆ ಪರಿಶೀಲನೆ ಹಾಗೆ ಮಾಡಬಹುದು. ಮತ್ತು ನಿಮ್ಮ ಅಕೌಂಟ್ ಕೂಡ ಆಕ್ಟಿವ್ ಇರಬೇಕು. ನೀವು ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಿ, ವೆರಿಫಿಕೇಶನ್ ಮಾಡ್ತೀರಿ, ನೀವು ಅರ್ಹತೆ ಹೊಂದಿರ್ತೀರಿ. ಆದ್ರೆ ನಿಮ್ಮ ಅಕೌಂಟ್ ವರೆಗೂ ಕೂಡ ದುಡ್ಡು ಬಂದು ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ಇರೋದಿಲ್ಲ. ಅಕೌಂಟ್ ಚಾಲ್ತಿ ಇರಬೇಕಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಅಂದ್ರೆ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಬೇಕು. ಬರೀ ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಅಕೌಂಟ್ ನಲ್ಲಿ ನೀವು ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಅನ್ನ ಮಾಡಿಸ್ತಾ ಇರಬೇಕು. ಒಂದು ಬಾರಿ ದುಡ್ಡನ್ನ ಹಾಕ್ತಗದ್ರಲ್ಲ, ಹಾಗೆ ಮೇಲಿಂದ ಮೇಲೆಗೆ ದುಡ್ಡನ್ನು ಹಾಕೋದು, ತೆಗೆಯೋದು ಈ ರೀತಿ ಮಾಡ್ತಾ ಇರಬೇಕು. ಉದಾಹರಣೆಗೆ ನಿಮ್ಮಲ್ಲಿ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇದ್ರೂ ಸಹಿತ ನಡೆಯುತ್ತೆ. ನೀವು ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಫೋನ್ ಪೇ, ಗೂಗಲ್ ಪೇ, ಡಿಜಿಟಲ್ ಪೇಮೆಂಟ್ ನ ಮುಖಾಂತರ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ರು ಸಹಿತ ನಡೆಯುತ್ತೆ. ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತೆ. ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿಸ್ತಾ ಇರಿ. ಅಥವಾ ಯಾರ ಹತ್ರ ಮೊಬೈಲ್ ಇಲ್ಲ ಅವರು ಬ್ಯಾಂಕ್ಗೆ ಹೋಗಿ ದುಡ್ಡನ್ನು ಹಾಕೋದು, ತೆಗೆಯೋದು ಈ ರೀತಿ ವಹಿವಾಟನ್ನ ನೀವು ಮಾಡ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರುವುದು. ಇನ್ನು ಇದರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ, ಈಗ ನಿಮಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ರೇಷನ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಮೊಬೈಲ್ ಸಂಖ್ಯೆ ಇವುಗಳು ಆದ ತಕ್ಷಣ ಇನ್ನು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ವಾಸಸ್ಥಳ ಪ್ರಮಾಣ ಪತ್ರ ಮುಖ್ಯವಾಗಿ ಕೇಳುವಂತಹ ಸಾಧ್ಯತೆ ಇದೆ. ಈ ವಾಸಸ್ಥಳ ಪ್ರಮಾಣ ಪತ್ರ ಯಾಕೆ ಕೇಳ್ತಾರಂದ್ರೆ, ಈಗ ಮುಖ್ಯವಾಗಿ ಸರ್ಕಾರ ವೆರಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮೃತಪಟ್ಟವರ ಸಲುವಾಗಿ ಮತ್ತು 2 ರೇಷನ್ಸ್ ಕಾರ್ಡ್ಗಳನ್ನ ಒಂದೇ ಮನೆಯಲ್ಲಿ ಹೊಂದಿರತಕ್ಕಂತಹ ಫಲಾನುಭವಿಗಳ ಸಲುವಾಗಿ. ಈಗ ಒಂದೇ ಮನೆಯಲ್ಲಿ ಇದ್ಕೊಂಡು 2 ಅಥವಾ 3 ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರ್ತಾರೆ. ಅದೇ ಕಾರಣಕ್ಕಾಗಿ ಈಗ ವಾಸಸ್ಥಳ ಪ್ರಮಾಣ ಪತ್ರವನ್ನ 2 ರೇಷನ್ಸ್ ಕಾರ್ಡ್ಗಳಿಗೆ ನೀವು ಅಟ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇವಲ ಒಂದು ರೇಷನ್ಸ್ ಕಾರ್ಡ್ಗೆ ನೀವು ಅಟ್ಯಾಚ್ ಮಾಡಿ ಅರ್ಜಿಯನ್ನ ಸಲ್ಲಿಸಿ ಬರಬಹುದು. ಆದ್ರೆ ಈಗ ಮತ್ತೊಬ್ಬರ ರೇಷನ್ ಕಾರ್ಡ್ ಇರುತ್ತೆ. ಅಣ್ಣಂದ್ ಹೋಗಿ ಅರ್ಜಿ ಸಲ್ಲಿಸಿ ಬಂದಿರ್ತಾರೆ, ಅಣ್ಣನ ಹೆಂಡತಿ. ಇನ್ನು ತಮ್ಮನ ಹೆಂಡತಿಯು ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಅವರು ಕೂಡ ಅದೇ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಬೇಕಲ್ವಾ. ಪಕ್ಕದ ಮನೆಯವರನ್ನ ಒಂದು ವಾಸಸ್ಥಳ ಪ್ರಮಾಣ ಪತ್ರ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಹೋದಾಗ ಒಂದು ರೇಷನ್ಸ್ ಕಾರ್ಡ್ಗಳಿಗೆ ಆಲ್ರೆಡಿ ಲಿಂಕ್ ಆಗಿರುತ್ತೆ. ಇನ್ನೊಂದು ರೇಷನ್ಸ್ ಕಾರ್ಡ್ಗಳಿಗೆ ಲಿಂಕ್ ಮಾಡಿಸ್ತೀರಿ ಹೇಗೆ, ಇದು ಸರ್ಕಾರದ ವೆಬ್ಸೈಟ್ ನಲ್ಲಿ ಫೆಚ್ ಆಗಿರುತ್ತೆ.
ಅದಕ್ಕಾಗಿ ವೆರಿಫಿಕೇಶನ್ ಆಗುವಾಗ ಸರ್ಕಾರದ ಗಮನಕ್ಕೆ ಬರುತ್ತೆ, ಹಾ ಇವರಲ್ಲಿ 2 ರೇಷನ್ ಕಾರ್ಡ್ ಇದಾವಪ್ಪ ಅಥವಾ 3 ರೇಷನ್ ಕಾರ್ಡ್ ಇದಾವೆ, ಇವರನ್ನ ನಾವು ರದ್ದು ಮಾಡಬೇಕು, ಹಾಗೆ ಹೀಗೆ ಅಂತ ಅವರ ಗಮನಕ್ಕೆ ಬರುತ್ತೆ. ಅದಾದ ತಕ್ಷಣ ನಿಮಗೆ ಟೋಟಲ್ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗತ್ತೆ. ಎಲ್ಲರ ಹೆಸರನ್ನ ಹಳೆಯ ರೇಷನ್ ಕಾರ್ಡ್ ನಲ್ಲಿ, ಅಂದ್ರೆ ಈಗ ಒಂದು ಮೊದಲ ಅರ್ಜಿ ಸಲ್ಲಿಸಿರ್ತೀರಲ್ವಾ, ಅದರ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು. ಈ ರೀತಿ ಸರ್ಕಾರ ಇನ್ಫಾರ್ಮೇಶನ್ ಕೊಡ್ತಾ ಇದೆ. 2 ರೇಷನ್ ಕಾರ್ಡ್ ಅಥವಾ 3 ರೇಷನ್ ಕಾರ್ಡ್ ಇದ್ರೆ ಸರ್ಕಾರ ಏನ್ ಮಾಡ್ಬೇಕಾಗತ್ತೆ, 4,000 ಅಥವಾ 6,000 ಜಮಾ ಮಾಡ್ಬೇಕಾಗತ್ತೆ. ಹೀಗಾಗಿ ಸರ್ಕಾರಕ್ಕೆ ಇದು ಲಾಸು. ಅದಕ್ಕಾಗಿ ಸರ್ಕಾರ ಒಂದು ರೇಷನ್ ಕಾರ್ಡ್ ಅನ್ನ ಮಾತ್ರ ಒಂದು ಮನೆಯಲ್ಲಿ ಬಳಕೆ ಮಾಡಬೇಕು. ಇಲ್ಲ ನಾವು ಅಣ್ತಂಬರೇ ಇದ್ದೀವಿ, ನಾವು ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ದೀವಿ, ನಾವು ಒಂದೇ ಏರಿಯಾದಲ್ಲಿ ಇದೀವಿ ಆದ್ರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದೀವಿ, ಅಥವಾ ಬೇರೆ ಬೇರೆ ಊರಿನಲ್ಲಿದ್ದೀವಿ, ನಾವು ಬೇರೆ ಬೇರೆ ಮನೆ ಮಾಡ್ಕೊಂಡಿದೀವಿ ಅಂದ್ರೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು 2 ಅಥವಾ 3 ರೇಷನ್ ಕಾರ್ಡ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗತ್ತೆ. ಇದು ಕಟ್ಟಿಟ್ಟ ಬುತ್ತಿ. ಸೊ ಇನ್ನು ವಾಸಸ್ಥಳ ಪ್ರಮಾಣ ಜೊತೆಗೆ ನಿಮ್ಮ ವೋಟರ್ ಐ ಡಿ ಕೂಡ ಕೇಳಲಾಗುವಂತಹ ಸಾಧ್ಯತೆ ಇದೆ. ಇನ್ನು ಆ ವೋಟರ್ ಐ ಡಿಯಲ್ಲಿಯೂ ಕೂಡ ನಿಮ್ಮ ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ ನಲ್ಲಿ ಹೆಸರೇನು ಸೇಮ್ ಇರುತ್ತೆ ಅದೇ ರೀತಿ ಇಲ್ಲಿ ಕೂಡ ಸೇಮ್ ಆಗಬೇಕು. ಆಗ ಮಾತ್ರ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗಿ ಆಗ್ಲಿಕ್ಕೆ ಸಾಧ್ಯ. ಸೊ ಈ ಡಾಕ್ಯುಮೆಂಟ್ಸ್ ಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಮತ್ತೆ ಹೆಚ್ಚುವರಿ ವೆರಿಫಿಕೇಶನ್ ನಡೀತಾ ಇದೆ. ಅದಕ್ಕಾಗಿ ಈ ಹೆಚ್ಚುವರಿ ವೆರಿಫಿಕೇಶನ್ ಆಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೊಡೋದು ಅತಿ ಅವಶ್ಯಕ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಅರ್ಜಿ ಸಲ್ಲಿಸ್ಬಿಟ್ಟು ಬರ್ತಾ ಇದ್ರಿ, ಅಂದ್ರೆ ಅಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬರ್ತಾ ಇದ್ರಿ. ಆದ್ರೆ ಈಗ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ನೀವು ಅರ್ಜಿಯನ್ನ ಫಿಲ್ಅಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ನಿಮ್ಮ ಹತ್ತಿರದ ಅಥವಾ ನಿಮ್ಮ ಒಂದು ಏರಿಯಾದ ಸಮೀಪ ಯಾವ್ದಿರುತ್ತೆ ಅಂಗನವಾಡಿ ಕೇಂದ್ರ, ನಿಮ್ಮ ಏರಿಯಾಗೆ ಸಂಬಂಧಪಟ್ಟಂತಹ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಈ ಅರ್ಜಿ ಫಾರ್ಮ್ ಅನ್ನ ನೀವು ಆ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಆ ಒಂದು ಆಶಾ ಕಾರ್ಯಕರ್ತೆಯರಿರ್ತಾರಲ್ಲ ಅವರ ಹತ್ರ ಕೊಡ್ಬೇಕಾಗತ್ತೆ. ಸೊ ಅವರು ಮುಂದಿನ ಪ್ರೊಸೆಸರ್ ಅನ್ನ ಮಾಡ್ತಾರೆ. ಈಗ ಮೊದಲಿಗೆ ನೀವು ಅರ್ಜಿ ಸಲ್ಲಿಸುವಾಗ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಡೈರೆಕ್ಟ್ ಆಗಿ ಅವರೇ ಫಾರ್ಮ್ ಆನ್ಲೈನ್ ಮುಖಾಂತರ ಫಿಲ್ಅಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಅದರ ಮುಖಾಂತರ ಅರ್ಜಿಯನ್ನ ಹಾಕಿದ್ರು. ಅದರ ಮುಖಾಂತರ ನಿಮಗೆ ದುಡ್ಡನ್ನ ಇಲ್ಲಿವರೆಗೂ ಕೂಡ ಪಡ್ಕೊಳ್ತಾ ಬಂದಿದ್ರಿ. ಅದಾದ ಬಳಿಕ ನಿಮಗೆ ಕೆಲವೊಂದಿಷ್ಟು ಕಾರಣಗಳಿಂದ, ಉದಾಹರಣೆಗೆ ಮೃತಪಟ್ಟವರು 2 ರೇಷನ್ಸ್ ಕಾರ್ಡ್ಗಳು, ಫೇಕ್ ಡಾಕ್ಯುಮೆಂಟ್ಸ್ಗಳು, ಅದು ಇದು ಅಂತ ಹೊಸದಾಗಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿದ್ರು. ಆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಹೇಳಿದಾಗ ನೀವೆಲ್ಲರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ಟು ಬಂದ್ರಿ. ಆದ್ರೆ ಸರ್ಕಾರ ಅಲ್ಲಿಂದನೂ ಕೂಡ ಮತ್ತೆ ಅಂಗನವಾಡಿ ಕೇಂದ್ರಗಳಿಗೆ ಈಗ ತಿರುಗಿಸಿದೆ. ಸೊ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಈಗ ಅಂಗನವಾಡಿ ಕೇಂದ್ರಗಳಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ, ಸೊ ನಿಮ್ಮ ಅರ್ಜಿಯನ್ನ ಫಿಲ್ಅಪ್ ಮಾಡಿ ನಲ್ಲಿ ಕರ್ನಾಟಕವನ್ನಲ್ಲಿ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಸಿಗತ್ತೆ. ಆ ಒಂದು ನಿಮ್ಮ ಫಾರ್ಮ್ ಅನ್ನ ತೆಗೆದುಕೊಂಡು ಬಂದ್ರು, ಅದನ್ನ ಫಿಲ್ಅಪ್ ಮಾಡಿ ಆ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ಸೊ ನಿಮ್ಮ ಆಶಾ ಕಾರ್ಯಕರ್ತೆಯರ ಹತ್ರ ಕೊಟ್ರೆ ಅವರು ಮುಂದೆ ಮೇಲಧಿಕಾರಿಗಳಿಗೆ ಕಳುಹಿಸಿ ಅಥವಾ ಅವರು ಅರ್ಜಿಯನ್ನ ಸಬ್ಮಿಟ್ ಮಾಡಿ ಅದನ್ನ ಮುಂದಿನ ಅಧಿಕಾರಿಗಳಿಗೆ ಕಳುಹಿಸ್ತಾರೆ. ತದನಂತರ ನಿಮ್ಮ ಬಗ್ಗೆ ಕನ್ಫರ್ಮ್ ಮಾಹಿತಿ ಸಿಕ್ಕು ನೀವು ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆಯನ್ನ ಹೊಂದಿದ್ದೆ ಆದ್ರೆ ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಅದಕ್ಕಾಗಿ ಈ ಕಡೆ ದುಡ್ಡನ್ನ ಬಿಡುಗಡೆ ಮಾಡೋದು ಒಂದ್ ಸ್ವಲ್ಪ ವಿಳಂಬ ಅಂತಾನೆ ಹೇಳ್ಬೋದು, ಒಂದ್ ಸ್ವಲ್ಪ ಪೆಂಡಿಂಗ್ ಉಳಿಸಿದ್ದಾರೆ. ಸೊ ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಇತ್ತು, ತಿಳಿಸಿದ್ದೀನಿ. ಯಾವ ಡಾಕ್ಯುಮೆಂಟ್ಸ್ ಅಂತ ತಿಳಿದಿರಬೇಕು, ಜೊತೆಗೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಿ, ಹೆಚ್ಚಿನ ಮಾಹಿತಿ ಕೂಡ ಅಲ್ಲಿ ಸಿಗತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಇತ್ತು, ನಿಮ್ಮ ಮುಂದೆ ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.